ರೀ ಓ ಲಕ್ಷ್ಮಿ ಮೇಡಮ್, ಕೊನೆಗೂ ಇಲ್ಲಿ ತನಕ ಬರೋಷ್ಟು ಟೈಮ್ ಸಿಗ್ತಾ ನಿಂಗೆ? ನನಗೆ ಗೊತ್ತು ಮಿಸ್ಟರ್ ರಾಘವ್ಗೆ ಕೋಪ ಬಂದಿದೆ ಅಂತ. ಆದರೆ ಆ ನಿಮ್ಮ ಕೋಪನ ಊಟದ ಮೇಲೆ ಯಾಕ್ರಿ ತೋರಿಸ್ತೀರಾ? ಕೋಪನ? ನಾನೇ ಕೋಪ ಮಾಡ್ಕೊಳ್ಳಿ ಲಕ್ಷ್ಮಿ. ನಿನಗೆ ನಿನ್ನ ಕೆಲಸ ಅಂದರೆ ತುಂಬ ಮುಖ್ಯ, ಅದಕ್ಕೆ ಹೋಗಿರ್ತೀಯ. ಅದಕ್ಕೆ ನಾನು ಯಾಕೆ ಕೋಪ ಮಾಡ್ಕೊಳ್ಳಿ? ಮುಖ್ಯ ಅನ್ನೋದು ನಿಜ, ಆದರೆ ನಿಮಗಿಂತ ಅಲ್ಲ. ಲಕ್ಷ್ಮಿ, ನನಗೆ ನಿನ್ನ ಜೊತೆ ವಾದ ಮಾಡೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಇರಿಟೇಟ್ ಮಾಡಬೇಡ. ಆದರೆ ನಾನು ಹೇಳ್ಕೋಬೇಕ್ರಿ. ಬೆಳಿಗ್ಗೆ ನಾನು ಹೇಳಿ ಹೋಗೋಣ ಅನ್ನೋಷ್ಟರಲ್ಲಿ ನೀವು ಸ್ನಾನಕ್ಕೆ ಹೋಗಿದ್ರಿ. ಅಷ್ಟರಲ್ಲಿ ಜಾಗ ನೋಡ್ಕೊಂಬರೋಣ ಅಂತ ನೀಲ್ಕಂಠಣ್ಣ ಏಜೆಂಟು ಹೇಳಿದ್ರು. ಅದಕ್ಕೆ ಅವ್ರ ಜೊತೆ ಹೊರಟ್ಬಿಟ್ಟೆ. ತಕ್ಷಣ ಬಂದ್ವು, ಆದರೆ ಅಷ್ಟರಲ್ಲಿ ನೀವು ಆಫೀಸಿಗೆ ಹೊರಟ್ಬಿಟ್ಟಿದ್ರಿ. ಸರಿ ಬಿಡು, ಒಟ್ಟಿನಲ್ಲಿ ನಾನು ಹೊರಡ್ಬೇಕಾದ್ರೆ ನೀ ಇರಲಿಲ್ಲ ಅಲ್ವಾ? ಆದರೆ ಇವತ್ತು ಪ್ರತಿದಿನಕ್ಕಿಂತ ಅರ್ಧ ಗಂಟೆ ಮೊದಲು ಹೊರಟಿದ್ದು ನೀವೇ ತಾನೇ? ಅದು ಅದು ಹಾಂ, ಬೆಳಿಗ್ಗೆ ಅರ್ಜೆಂಟ್ ಕೆಲಸ ಇತ್ತು, ಅದಕ್ಕೆ ಹೊರಟ್ಬಿಟ್ಟೆ. ನೋಡೋ, ನನಗೀಗ ಅದೇ ವಿಷಯದ ಬಗ್ಗೆ ವಾದ ಮಾಡೋಕ್ಕೆ ಇಷ್ಟ ಇಲ್ಲ. ಸರಿ ಸರಿ, ವಾದ ಬೇಡ, ಊಟ ಬೇಕು. ಊಟ ಮಾಡೋಣ ಬನ್ನಿ. ಲಕ್ಷ್ಮಿ, ಲಕ್ಷ್ಮಿ, ರೆಡಿನಾ? ಬಾವಾ, ಬೆಳಗಿನ ಜಾವ ಹುಟ್ಟೋ ಸೂರ್ಯನ ಈ ರೆಡಿ ಆಗ್ತಿರೋ ಹೆಣ್ಮಕ್ಳನ್ನ ಬೇಗ ಬಾ ಅಂತ ನೀನು ಎಷ್ಟೇ ಕೂಗಾಡಿ ಕಿರ್ಚಾಡಿ ಕುಣಿದಾಡಿದ್ರು ಅವ್ರು ಬರೋ ಟೈಮ್ಗೆ ಬರೋದು. ಬಂದ್ಮೇಲೆ ನೋಡ್ತಾ ಇರು. ಸಾಕು ನೋಡಿದ್ದು, ನಿನ್ ದೃಷ್ಟಿನ ತಾಗೋ ಹಾಗಿದೆ.
ನಮ್ಮಕ್ಕೆ ಹೊಸ ಮದುಮಗಳ ತರ ಕಾಣ್ತಾ ಇದ್ದಾರೆ. ಅಂದ್ರೆ ನಾನೇನ್ ತಾತನ್ ಥರ ಇದ್ದೀನ? ಇಬ್ರು ಹೊಸ ವಧುವರ ತರ ಕಾಣ್ತೀರ. ಆದ್ರೂ ನನ್ನ ಸೊಸೆದು ಸಾಕ್ಷಾತ್ ಲಕ್ಷ್ಮಿ ಕಳೆ. ಹೀಗೆ ಪ್ರೀತಿಯಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಸುಖವಾಗಿ ಬಾಳಿ. ಅರ್ಥ ಮಾಡ್ಕೊಳ್ಳೋದೇನು ಬಂತು ಅತ್ಯಮ್ಮ? ಲಕ್ಷ್ಮಮ್ಮ ಅಂದ್ರೆ ಬಾವ, ಬಾವ ಅಂದ್ರೆ ಲಕ್ಷ್ಮಮ್ಮ. ಇಬ್ಬರಿಗೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಹುಷಾರಾಗ. ಸರಿ ಅಣ್ಣ. ಅಮ್ಮ, ಹಾಗೆ ಹೋಗ್ತಾ ಏಕೆಂಕಲ್ ಮನೆಗೆ ಹೋಗಿ ಅವ್ರ ಆಶೀರ್ವಾದನ ತಗೊಂಡು ಅಲ್ಲಿಂದ ಹೊರಡ್ತೀವಿ. ಏಕೆ ತಾತನ ಮನೆಗ? ನಾನ್ ಮೊದ್ಲಾಗ್ ಬರ್ತೀನಿ. ಹೋಗೋ, ಹಾಗೆ ನೇರವಾಗಿ ಮನೆಗೆ ಬಂದ್ಬಿಡು. ಸರಿ ಅಮ್ಮ, ನಾವಿನ್ ಹೋಗಿ ಬರ್ತೀವಿ. ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಆಯ್ತಪ್ಪ. ಅಯ್ಯೋ, ಬೇಗ ಬನ್ನಿ ಅಂತ ನಾವೇನಾದ್ರು ಹೇಳಿದ್ವಾ ಬಾವ? ನಮಗೆ ಗೊತ್ತು. ಆರಾಮಾಗಿ ನಿಧಾನವಾಗಿ ಬನ್ನಿ. ನೀವಿಬ್ರು ಹೊರಗಡೆ ಹೋಗಿ ತುಂಬಾ ದಿನ ಆಯ್ತಲ್ವಾ? ಹೋಗಿ ಹುಷಾರಾಗಿ ಬನ್ನಿ. ಸರಿ ಅಮ್ಮ, ನಾವಿನ್ ಬರ್ತೀವಿ. ರಾಘಣ್ಣರೇ, ಮೇಡಮ್ ಅವರೇ. ಏನ್ ಸೋಮಣ್ಣ, ಆಗ್ಲಿಲ್ಲ ಹೊರಟಿದ್ಯಾ? ಹ್ಞೂ ರಾಘಣ್ಣ, ಇಷ್ಟು ಬೇಗ ಕೆಲಸ ಮುಗಿದೋಯ್ತಾ? ಒಂದು ಲೆಕ್ಕದಲ್ಲಿ ಹಂಗೆ ಅನ್ಕೋಬೋದು. ಅನ್ಕೋಬಹುದು ಅಂದ್ರೆ? ಏನಿಲ್ಲ ಬಿಡಿ ಮೇಡಮ್. ಅದಿರ್ಲಿ, ಏನಿವತ್ತು ರಾಘಣ್ಣವರು ನೀವು ತುಂಬಾ ಖುಷಿಯಲ್ಲಿದ್ದಂಗಿದ್ರಿ. ಇವತ್ತು ನಮ್ಮ ಮದುವೆ ಆಗಿದ್ದೀನ ಸೋಮಣ್ಣ. ಓಹ್ ಹೌದಾ? ರಾಘಣ್ಣವರೇ, ಮೇಡಮ್ ಅವರೇ, ವಿಶ್ ಯು ಹ್ಯಾಪಿ ಬರ್ಡೇ. ಸೋಮಣ್ಣ, ಅದು ಹ್ಯಾಪಿ ಬರ್ಡೇ ಅಲ್ಲ, ಹ್ಯಾಪಿ ಆನಿವರ್ಸರಿ. ಅದೇ, ಅದನ್ನೇ ನಾನು ಹೇಳಿದ್ದು. ಅದಕ್ಕೆ ಅಂಕಲ್ ಹತ್ರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಬಂದ್ವಿ. ಯಾಕೆ ಸೋಮಣ್ಣ? ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಗೆ ಸೈನ್ ಹಾಕ್ಬೇಕಂತೆ, ತುಂಬಾ ಎಮರ್ಜೆನ್ಸಿ. ಅದಕ್ಕೆ ಒಂದು ಅರ್ಧ ಗಂಟೆ ಕೆಲಸ. ನಾವೀಗಿದ್ರು ಹೊರಗಡೆ ಹೋಗ್ತಾ ಇದ್ದೇವಲ್ವಾ, ಹೋಗ್ತಾ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣವಾ? ಲಕ್ಷ್ಮಿ, ಏನ್ ತಮಾಷೆ ಮಾಡ್ತಿದ್ಯಾ? ನಿಮ್ಮ ಆಫೀಸ್ ಇರೋದು ಯಶವಂತಪುರ ರೋಡಲ್ಲಿ. ನಾವು ಹೋಗ್ಬೇಕಾಗಿರೋದು ಮೈಸೂರಿಗೆ. ಎಲ್ಲಿಂದ ಎಲ್ಲಿಗೆ ಹೋಗ್ತೀಯಾ? ಅಷ್ಟಕ್ಕೂ ನನಗೆ ಅಲ್ಲಿಗೆ ಬರೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸುಮ್ಮನೆ ನನಗೆ ಫೋರ್ಸ್ ಮಾಡಬೇಡ.